ಧನುಸ್ಸು ರಾಶಿ ಕೆಲಸವನ್ನು ಕಳ್ಕೊಳ್ತಕ್ಕಂತಹ ಭಯ ಹೆಚ್ಚಾಗಿ ಕಾಡುತ್ತೆ. ಯಾವತ್ತೂ ಏನು ತಪ್ಪಾಗಿದೆ ಅನ್ನುವಂಥದ್ದನ್ನು ಪರಾಮರ್ಶೆ ಮಾಡಿಕೊಳ್ಬೇಕು. ವ್ಯಾಪಾರದಾರರು ತಮ್ಮ ವ್ಯಾಪಾರ ಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಆ ರೀತಿಯಲ್ಲಿ ಸಮರಿಯಾದಂತಹ ಗಮನವನ್ನು ಕೊಟ್ಟು ನಿಮ್ಮ ವ್ಯಾಪಾರ ಕ್ಷೇತ್ರವನ್ನು, ವ್ಯಾಪಾರ ವಹಿವಾಟುಗಳನ್ನು ಮುಂದುವರಿಸ್ಕೊಳ್ತಕ್ಕಂಥದ್ದು. ಯಾವುದೇ ರೀತಿಯ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಯಾಕೆ ಅಂತಂದರೆ ಯಾವುದೇ ವಿವಾದದಲ್ಲಿ ನೀವು ಗೆಲ್ಲುವಂತಹ ಸಾಧ್ಯತೆ ಇವತ್ತು ಬಹಳ ಕಡಿಮೆ ಇದೆ ಅನ್ನುವಂಥದ್ದು ಗೊತ್ತಿರಲಿ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರು ಏನೋ ಒಂದು ರೀತಿಯಲ್ಲಿ ಸಿಹಿ ಸುದ್ದಿಯನ್ನು ನೋಡುವಂಥದ್ದು, ಕೇಳುವಂಥದ್ದು, ಮುಂದಿನ ದಿನಮಾನದಲ್ಲಿ ಏನೋ ಅನುಕೂಲವಾಗುತ್ತೆ ಎನ್ನುವಂತಹ ಮಾತು ನಿಮ್ಮ ಕಿವಿ ಮೇಲೆ ಬಿದ್ದು ಬಹಳ ಸಂತೋಷವಾಗುವಂಥದ್ದಾಗುತ್ತೆ. ನಿಮ್ಮೆಲ್ಲ ಹಳೆಯ ಕೆಲಸಗಳು ಏನೇ ಇದ್ದರೂ ಕೂಡ ಅದೆಲ್ಲ ಪೂರ್ಣವಾಗ್ತಕ್ಕಂತಹ ಯೋಗ ನಿಮಗೆ ಒದಗಿ ಬರ್ತಾ ಇದೆ. ಈ ಒಟ್ಟಾರೆ ಈ ದಿವಸವನ್ನು ಉತ್ತಮವಾದಂತಹ ದಿವಸ ಅಂತ ಹೇಳಬೇಕು. ಒಳ್ಳೆಯ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮಗಲ್ಲದ ಸಮಯ ಏನಾದರೂ ಇದ್ದರೆ ಅಲ್ಲಿ ಜಾಗ್ರತೆಯಾಗಿ ಇರಿ ಅನ್ನುವಂಥದ್ದು ಶುಭವಾಗಿ. ಮಕರ ರಾಶಿ ಉದ್ಯೋಗದಲ್ಲಿ ಅಸ್ಥಿರತೆ ಅಂತಕ್ಕಂಥದ್ದು ಕಾಡುತ್ತೆ. ಯಾವಾಗ ನನ್ನ ಕೆಲಸ ಹೋಗ್ಬಿಡುತ್ತೋ ಅಥವಾ ನಾನು ಮಾಡ್ತಾ ಇರ್ತಕ್ಕಂತಹ ವೃತ್ತಿಯಲ್ಲಾಗಲಿ ನನ್ನ ಕೆಲಸಕ್ಕಾಗಲಿ ಏನು ಕುಂದು ಬರುತ್ತೋ, ಚ್ಯುತಿ ಬರುತ್ತೋ ಅಂತ ಹೇಳಿ ಯೋಚನೆ ಮಾಡಬೇಕಾದಂಥದ್ದಾಗುತ್ತೆ. ಉದ್ಯೋಗದ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸಮಾಧಾನ ಇರೋದಿಲ್ಲ. ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಗಿಬಿಟ್ರೆ ನನ್ನ ಪರಿಸ್ಥಿತಿ ಏನು ಅನ್ನುವಂಥದ್ದು ತುಂಬ ಯೋಚನೆಗೆ ಬರುವಂಥದ್ದಾಗತ್ತೆ. ಉತ್ತಮವಾದಂತಹ ಭೋಜನವನ್ನು ಮಾಡ್ತಕ್ಕಂತಹ ಯೋಗ ಇದೆ. ಕೆಲವು ಅಡ್ಡಿಗಳಾದರೆ ಇನ್ನು ಕೆಲವು ಒಳ್ಳೆಯದು ಅಂತ ಹೇಳಿ ಮಿಶ್ರ ಫಲಗಳನ್ನು ನೋಡ್ತಕ್ಕಂತಹ ದಿವಸವಾಗುತ್ತೆ. ಸಹೋದ್ಯೋಗಿಗಳ ಜೊತೆಯಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯ ದೂರವಾಗ್ತಕ್ಕಂಥದ್ದು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಬಗ್ಗೆ ನಿಮ್ಮ ಮಾತಾಗಲಿ ಅವರ ಮಾತಾಗಲಿ ಪರಸ್ಪರವಾಗಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಆಗದೇ ಇರತಕ್ಕಂಥದ್ದು, ಹಿಡಿಸದೇ ಇರತಕ್ಕಂಥದ್ದಾಗಿರುತ್ತೆ. ಅದೆಲ್ಲದಕ್ಕೂ ಈ ದಿವಸ ಒಂದು ಕೊನೆಯ ಹಂತ ತಲುಪಿ ನಿಮಗೆ ಒಳಿತಾಗ್ತಕ್ಕಂಥದ್ದಿದೆ. ಸಂಜೆಯ ಹೊತ್ತಿಗೆ ನಿಮ್ಮ ಕೆಲಸಕ್ಕೆ ಸಂಬಂಧಿಕರು, ಮೇಲಧಿಕಾರಿಗಳು ಎಲ್ಲರಿಂದಲೂ ಕೂಡ ಒಂದು ರೀತಿಯ ಪ್ರೋತ್ಸಾಹ ಅಥವಾ ಅವರ ಒಂದು ಹಾರೈಕೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಕಾಲಭೈರವನಿಗೆ ನಮಸ್ಕಾರವನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಮನೆಯಲ್ಲಿ ಸಮಾಧಾನದ ವಾತಾವರಣ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಹಾಳು ಮಾಡಿಕೊಳ್ಬೇಡಿ. ಶಾಂತಿಗೆ ಭಂಗ ಬಂತು ಅಂತ ಹೇಳಿ ಆಗುವಂಥದ್ದು ಬೇಡ. ಯಾವುದೇ ರೀತಿಯ ಆತಂಕಗಳಿಲ್ಲದೆ ಎಲ್ಲ ಕೆಲಸಗಳನ್ನು ನಿಧಾನವಾಗಿ ಬಹಳ ಸುಲಭವಾಗಿ ಮುಗಿಸಿ ಅಂತಕ್ಕಂತಹ ಸಲಹೆ ಇದು. ನಿಮ್ಮ ಕೋಪ ನಿಮ್ಮನ್ನು ಏಕಾಂಗಿಯನ್ನಾಗಿ ಮಾಡಿಬಿಡುತ್ತೆ. ಯಾರೂ ಮಾತಾಡಿಸೋದಿಲ್ಲ ನಿಮ್ಮನ್ನು, ಯಾರೂ ನಿಮ್ಮ ಜೊತೆಗೆ ಬರೋದಿಲ್ಲ. ಯಾಕೆ ಅಂತಂದರೆ ನಿಮ್ಮ ಸಿಟ್ಟು ಅದಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು. ಸಿಟ್ಟಿನಿಂದಲೇ ತೊಂದರೆಯನ್ನು ಮಾಡಿಕೊಳ್ತೀರಿ. ಆ ಕೋಪವೇ ನಿಮಗೆ ಮೃತ್ಯುವಾಗುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಬೆಂಕಿಯಿಂದ ಅನಾಹುತವಾಗ್ತಕ್ಕಂತಹ ಸಾಧ್ಯತೆ ಇದೆ. ಜಾಗ್ರತೆ ಇರಲಿ. ಭಯಪಡುವಂತಹ ಅವಶ್ಯಕತೆ ಇಲ್ಲ. ಪ್ರತಿನಿತ್ಯ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕಾಗತ್ತೆ. ಕೆಲವರು ನೌಕರರು ಬೆಂಕಿಯ ಜೊತೆಯಲ್ಲೇ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಂತ ಸುಮ್ಮನಿರೋಕ್ಕೆ ಬರೋದಿಲ್ಲ. ಜಾಗ್ರತೆಯಿಂದ ಕೆಲಸವನ್ನು ಮಾಡಬೇಕು. ನಮ್ಮಿಂದ ಯಾವುದೇ ರೀತಿಯ ಅಚಾತುರ್ಯಗಳು ಆಗದೇ ಇರುವ ಹಾಗೆ ನಾವು ಪ್ರತಿಯೊಂದು ಕ್ಷಣವನ್ನು ಗಮನಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಈಶ್ವರಾರಾಧನೆಯನ್ನು ಮಾಡಿ, ವಿಶೇಷವಾಗಿ ಎಲ್ಲಾದರೂ ದೇವಸ್ಥಾನಕ್ಕೋ ಅಥವಾ ಪುಣ್ಯಕ್ಷೇತ್ರಗಳಿಗೋ ಬಿಲ್ವಪತ್ರೆ ಗಿಡವನ್ನು ದಾನವಾಗಿ ಕೊಡಿ. ಅದನ್ನು ನೆಟ್ಟು ಸಂಸ್ಕಾರ ಮಾಡಿ ಅದರಿಂದ ಬಂದಂತಹ ಪತ್ರವನ್ನು ಭಗವದರ್ಪಣ ಮಾಡಿದಾಗ ಅದರ ಪೂರ್ಣ ಫಲ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾವುದೋ ಕಾರಣಕ್ಕೆ ಮನೆಯ ಸದಸ್ಯರನ್ನು ಅವಮಾನ ಮಾಡ್ತಕ್ಕಂಥದ್ದು, ನಿನಗೇನೂ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದು, ಅವರಲ್ಲಿರ್ತಕ್ಕಂತಹ ಬುದ್ಧಿವಂತಿಕೆಯನ್ನು ಅಲ್ಲಗಳಿತಕ್ಕಂಥದ್ದು, ಇದು ಯಾವುದೂ ಕೂಡ ಮಾಡಬೇಡಿ ಅಂತ ಅರ್ಥ. ಮನೆಯಲ್ಲಿ ಅಥವಾ ಕೆಲಸಕ್ಕೆ ಹೋದಾಗ ಬೆಂಕಿ ಮತ್ತು ನೀರಿನಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವತ್ತು ಕೆಲಸಕ್ಕೆ ಹೋಗಲ್ಲ ಅನ್ನುವಂಥವ್ರು ಹೊರಗೆಲ್ಲಾದರೂ ಹೋದಾಗಲೂ ಕೂಡ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾದಂಥದ್ದಿದೆ. ನಿಮ್ಮ ಕೋಪ ನಿಮ್ಮ ನಿಯಂತ್ರಣದಲ್ಲಿರಲಿ. ಅದಿಲ್ಲ ಅಂತಾದರೆ ತೊಂದರೆಗೆ ಕಾರಣವಾಗುತ್ತೆ. ಎಲ್ಲ ಮುಗಿದ ಮೇಲೆ ಪಶ್ಚಾತ್ತಾಪ ಪಡ್ತಕ್ಕಂತಹ ದಿವಸ. ಮುಂಚೆ ಆ ಆಲೋಚನೆಗಳಿರಬೇಕು. ಕಳೆದು ಹೋದ ಮೇಲೆ, ದಾಟಿದ ಮೇಲೆ ನೀವು ಪಶ್ಚಾತ್ತಾಪ ಪಟ್ಟರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ.
ತಾಪಸಮನ್ಯುವಿನ ಸ್ಮರಣೆಯನ್ನು ಮಾಡಿ ವಿಶೇಷವಾಗಿ ಆ ಭಗವದ್ ಅನುಗ್ರಹ ನಿಮ್ಮ ಮೇಲಿದ್ದು ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ.